ಹಲೋ ಸ್ನೇಹಿತರೆ, ಎಲ್ಲರಿಗೂ ನನ್ನ ಹೊಸದಕ್ಕೆ ಸ್ವಾಗತ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇವತ್ತು ನಾನು ಕಡಲೆ ಹಿಟ್ಟು ಬರ್ಫಿ ಹೆಂಗೆ ಮಾಡೋದಂತ ಮನೇಲಿ ಹೇಳ್ಕೊಡ್ತೀನಿ ನೋಡಿ. ಕಡಲೆ ಹಿಟ್ಟು 2 ಕಪ್ ತೊಗೊಳ್ಳಿ. ನೀವು ಒಂದು ಪ್ಲೇಟಲ್ಲಿ ನಾನು ತೊಗೊಂಡಿದ್ದೀನಿ. ಸೊ ಹಾಗೆ 2 ಕಪ್ಪು ಸಕ್ಕರೆ ತೊಗೊಳ್ಳಿ. ನೀವೆಷ್ಟು ತೊಗೊಂಡಿರ್ತಾರಲ್ವ ಅಷ್ಟು ಆ ಕಪ್ದಷ್ಟು ಸಕ್ಕರೆ ತೊಗೋಬೇಕು ನೋಡಿ. ಒಂದು ಪಾತ್ರೆ ಇಟ್ಕೊಳ್ಳಿ, ಅಂದರೆ ಕಡಾಯಿ ಇಟ್ಕೊಳ್ಳಿ. ಕಡಾಯಿಗೆ 2 ಕಪ್ಪು ಸಕ್ಕರೆ ಹಾಕಿ ಗ್ಯಾಸ್ ಆನ್ ಮಾಡಿ ನೋಡಿ. ತುಂಬ ಸ್ವೀಟ್ ಮನೆಯಲ್ಲೇ ಮಕ್ಕಳು ಸ್ವೀಟ್ ಬಿಡ್ತಾಯಿದ್ರ, ಸೊ ಅಂಗಡಿಯಲ್ಲಿ ಹೋಗಿ ತೊಗೊಂಬರೋದು ಬೇಡ. ಮನೆಯಲ್ಲೇ ಫ್ರೆಶ್ ಆಗಿದ್ದರೋ ನಾವೇ ಮಾಡಿ ಕೊಡ್ಬೋದು. ಸೊ ಅದ್ರ ಸಲುವಾಗಿ ಮನೆಯಲ್ಲೇ ನೀವೇ ಮಾಡಿ ಹೇಗೆ ಕೊಡೋದಂತ ನೋಡಿ. ಅದಕ್ಕೆ ಸ್ವಲ್ಪ ನೀರು ಹಾಕಿ, 1 ಕಪ್ಪಷ್ಟು ನೀರು ಹಾಕಬೇಕು. ಬೆಚ್ಚಗಾಗಿ ಪೂರ್ತಿ ಕರಗುತ್ತೆ ಸಕ್ಕರೆ ನೀರಲ್ಲಿ. ಒಂದು ಕುದಿ ಬರೋ ತನಕ ಕುದಿಸ್ಬೇಕು ಸ್ವಲ್ಪ. ಇವಾಗ ಮತ್ತೊಂದು 1 ಕಪ್ ಒಂದು ಬಾಂಡಿ ತೊಗೊರಿ, ಅಂದರೆ ಒಂದು ಬೊಗಣಿ ತೊಗೊರಿ. ಒಂದು ಬೊಗಣಿಯಾಗ ಸ್ವಲ್ಪ ತುಪ್ಪ ಹಾಕ್ರಿ, ಸ್ವಲ್ಪ ಎಣ್ಣೆ ಹಾಕಿ. ನಾನು ಆಲ್ರೆಡಿ ನಿಮಗೆ ಹೆಲ್ಪ್ ಆಗಲಿ ಅಂತ ತೆಳಗಡೆ ನೋಟ್ ಮಾಡಿದ್ದೀನಿ. ಸ್ವಲ್ಪ ಜಾಸ್ತಿನೇ ಹಾಕಿ ತುಪ್ಪ. ಈ ಕಡೆ ನೋಡಿ, ಇನ್ನು ಸಕ್ಕರೆ ಕರಗ್ತಾ ಇದೆ. ಆ ಕಡೆ ಸಕ್ಕರೆ ಕರಗೋಕ್ಕಿಟ್ಟು ಈ ಕಡೆ ಪಾತ್ರೆಯಲ್ಲಿ ಅದನ್ನು ಕುದಿಯೋಕ್ಬಿಟ್ಟು, ಈ ಕಡೆ ಇನ್ನೊಂದು ಪ್ಲೇಟಲ್ಲಿ ಸ್ವಲ್ಪ ಎಣ್ಣೆ ಹಚ್ಕೋಬೇಕು. ನೋಡಿ, ಆಲ್ಮೋಸ್ಟ್ ಅಲ್ಲಿ ಸಕ್ಕರೆ ಎಲ್ಲ ಕರಗಿದೆ. ನೋಡಿ, ಸಕ್ಕರೆ ಕರಗಾಗಿದೆ. ಗ್ಯಾಸ್ನ ಆಫ್ ಮಾಡಿಬಿಟ್ಟು ಆ ಕಡೆ ತುಪ್ಪ ಎಣ್ಣೆ ಕುದೀತಾ ಇದೆ. ಇವಾಗ ಕಡಲೆ ಹಿಟ್ಟು 2 ಕಪ್ ತೊಗೊಂಡಿದೆಯಲ್ವ, ಅದನ್ನು ಇಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಸಕ್ಕರೆಯಲ್ಲಿ ಪೂರ್ತಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಬೇಕು ಕಂಪ್ಲೀಟಾಗಿ. ಇವಾಗ ಗ್ಯಾಸ್ ಆನ್ ಮಾಡ್ಕೊಳ್ಳಿ. ಗ್ಯಾಸ್ನ ಆಫ್ ಮಾಡಿ ಹಿಟ್ಟು ಹಾಕ್ಕೊಂಡು ಆಮೇಲೆ ಸ್ವಲ್ಪ ಹೊತ್ತು ಗ್ಯಾಸ್ ಆನ್ ಮಾಡ್ಕೊಳ್ಳಿ. ಅಂದರೆ ಕುದಿಯುವಾಗ ಹಾಕಿದ್ರೆ ಗಂಟಾಗುತ್ತೋ. ಸೊ ಏನಾದರೂ ಬಿಗ್ನರ್ಸ್ ಟ್ರೈ ಮಾಡ್ತಿದ್ರೆ ನೀವು ಗ್ಯಾಸ್ನ ಆಫ್ ಮಾಡಿಟ್ಟು ಆಮೇಲೆ ಅದು ವರ್ಕ್ ಆಗುತ್ತೆ ಯೂಶ್ವಲಿ. ಫೈನಲಿ ಬರ್ಫಿ ಹಾಕೋಕೆ ರೆಡಿ ಆಯಿತು. ತುಂಬ ಈಸಿ ಇದೆ, ನೀವು ಕೂಡ ಮನೇಲಿ ಮಾಡ್ಬೋದು. ಮಕ್ಕಳು ಸ್ವೀಟೇ ಬೇಡ್ತಾರಲ್ವ, ಸೊ ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಬಿಡಬೇಕು. ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ, ಅಂದರೆ ಇಲ್ಲಾಂದರೆ ಹಾಗೆ ಬಿಟ್ಟರೆ ಗಂಟಾಗುತ್ತೆ. ಒಂದು 5 to 10 ಮಿನಿಟ್ಸ್ ಇದೇ ಥರ ಮಿಕ್ಸ್ ಮಾಡ್ಕೋತೀರಿ. ಸ್ವಲ್ಪ ಗಟ್ಟಿಯಾಗುತ್ತೆ ನೋಡಿ. ಈ ಕಡೆ ತುಪ್ಪ ಮತ್ತು ಎಣ್ಣೆ ಮಿಕ್ಸ್ ಮಾಡಿದ್ದಿತ್ತಲ್ವ, ಅದನ್ನು ಒಂದು ಸೌಟಲ್ಲಿಂದ ಇದಕ್ಕೆ ಹಾಕೋಬೇಕು. ನೋಡಿ, ಈ ಥರ ಬರಬೇಕು, ಬಬಲ್ಸ್ ಬರಬೇಕು. ಸೊ ಇವಾಗ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ. ಸ್ಪೂನಿಂದ ಮತ್ತೆ ಮಿಕ್ಸ್ ಮಾಡಿ. ನೋಡಿ, ತಿಕ್ ಸ್ಮೂತಾಗಿ ಆಗಬೇಕದು. ಮತ್ತು ಎಣ್ಣೆ ತುಪ್ಪ ಹಾಕ್ಕೊಳ್ಳಿ, ಮಿಕ್ಸ್ ಮಾಡ್ಕೊಳ್ಳಿ
ಎಣ್ಣೆ ತುಪ್ಪ ಹಾಕ್ಕೊಳ್ಳಿ, ಮಿಕ್ಸ್ ಮಾಡ್ಕೊಳ್ಳಿ. ಪೂರ್ತಿ ತಿಕ್ ಲೇಯರಲ್ಲಿ ಬರಬೇಕದು. ಸೊ ಅದ್ರ ಸಲುವಾಗಿ ಎಣ್ಣೆ ತುಪ್ಪ ಹಾಕೋದು, ಮಿಕ್ಸ್ ಮಾಡ್ಕೋದು ಮಾಡಬೇಕು. ಸರಿ ಆಯಿತು, ಫೈನಲಿ ರೆಡಿ ಆಯಿತು. ನೋಡಿ ಫೈನಲಿ ರೆಡಿ ಆಯ್ತಲ್ವ. ನೋಡಿ ಗಟ್ಟಿ ಆಗ್ತಿದೆಯಲ್ವ, ಸೊ ಹಾಗೆ ಹಾಕ್ಕೊಂಡೆ. ಅಂದರೆ ನೀವು ಎಷ್ಟು ಹಾಕೋ 1 ಕಪ್ಪು ಎಣ್ಣೆ, 1 ಕಪ್ಪು ತುಪ್ಪ, ಅದು ಪೂರ್ತಿ ಕಂಪ್ಲೀಟ್ ಆಗೋ ತನಕ ಹಾಕಬೇಕು. 2 ಕಪ್ಪು ರವಮ್ಮ, 2 ಕಪ್ಪು ಕಡಲೆ ಹಿಟ್ಟಿಗೆ ಮತ್ತು ಸಕ್ಕರೆಗೆ. ನೋಡಿ ಇವಾಗ ಪೂರ್ತಿ ತಿಕ್ ಕ್ಲಿಯರಲ್ಲಿ ಸ್ಮೂತಿಯಾಗಿ ರೆಡಿಯಾಗಿದೆ. ನೋಡಿ ನಿಮಗೆ ಕಾಣಿಸ್ತಾನೆ ಇದೆ, ಪೂರ್ತಿ ತಿಕ್ ಕ್ಲಿಯರಲ್ಲಿ ಆಗಿದೆ. ಸೊ ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಒಂದು ಪ್ಲೇಟಿಗೆ ಎಣ್ಣೆ ಹೆಚ್ಚಿಟ್ಕೊಂಡಿದ್ವಲ್ಲ, ಆ ಪ್ಲೇಟಿಗೆ ನಾವು ಮಾಡಿಟ್ಟಿರುವಂಥ ಬರ್ಫಿನ ಹಾಕೊಂಡ್ಬಿಡೋದು. ಹಾಕ್ಕೊಂಡು ಸ್ವಲ್ಪ ಶೇಕ್ ಮಾಡಿಕೊಂಡ್ರೆ ಫುಲ್ ಆಗುತ್ತೆ ಇದು. ಪ್ಲೇಟಲ್ಲೆಲ್ಲ ತಣ್ಣಗಾಗೋ ತನಕ ಬಿಟ್ಟು, ಒಂದು 5 ನಿಮಿಷ ತಣ್ಣಗಾಗೋ ತನಕ ಬಿಟ್ಟು, ಆಮೇಲೆ ಚಾಕುವಿಂದ ಕಟ್ ಮಾಡಬೇಕು. ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿ. ನಾನು ಚೌಕ್ ಶೇಪಲ್ಲಿ ಚೆಕ್ ಮಾಡುವ, ಇಲ್ಲಾಂದರೆ ನಿಮಗೆ ಟ್ರಯಾಂಗಲ್ ಶೇಪಲ್ಲಿ ಬೇಕಂದರೆ ಆ ಶೇಪಲ್ಲಿ ಕೂಡ ಕಟ್ ಮಾಡ್ಕೋಬೋದು.